ತಗಟೆ ಸೊಪ್ಪು ಅಥವಾ ತೋರಾ ಲೀವ್ಸ್ನ ಈ ಒಂದು ಹೆಲ್ತಿ ಆ್ಯಂಡ್ ಟೇಸ್ಟಿ ರೆಸಿಪಿನ ನೀವು ಟ್ರೈ ಮಾಡಿದ್ದೀರಾ? ಬನ್ನಿ, ನಾನಿವತ್ತು ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ತಗಟೆ ಸೊಪ್ಪಿನ ಪಕೋಡಾನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮಳೆಗಾಲದಲ್ಲಿ ಸಿಗುವಂತಹ ಈ ಸೊಪ್ಪಿನಲ್ಲಿ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ಗಳಿದ್ದಾವೆ. ಇದರ ಎಲೆಗಳನ್ನು ಒಂದೊಂದಾಗಿ ಕಿತ್ತು ಚೆನ್ನಾಗಿ ನೀರಿನಲ್ಲಿ ವಾಶ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಆಮೇಲೆ 1 ಕಪ್ ದೋಸಾ ರೈಸ್ ಹಾಗೆ ಅರ್ಧ ಕಪ್ ಆಗುವಷ್ಟು ತೊಗರಿ ಬೇಳೆನ ನೀರಿನಲ್ಲಿ ನೆನೆಸ್ಬಿಟ್ಟು ಈ ಕಡೆ ಮಸಾಲೆಗೆ ತೆಂಗಿನ ತುರಿ, ಆಯಿಲ್ನಲ್ಲಿ ಫ್ರೈ ಮಾಡಿಟ್ಟಿರೋ ರೆಡ್ ಚಿಲ್ಲೀಸ್, ಸಣ್ಣ ತುಂಡು ಹುಣಸೆ ಹುಳಿ ಹಾಗೂ ಇಂಗು ಇವೆಲ್ಲನೂ ಸೇರಿಸಿ 1 ರೌಂಡ್ ಮಿಕ್ಸಿನಲ್ಲಿ ರುಬ್ಕೋಬೇಕು. ನಂತರ ನೆನೆಸಿಟ್ಟಿರೋ ಅಕ್ಕಿ ಹಾಗೂ ಬೇಳೆನ ಚೆನ್ನಾಗಿ ತೊಳೆದು ಅದೇ ಮಸಾಲೆಗೆ ಸೇರಿಸಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಸಾಲೆನ ರುಬ್ಕೋಬೇಕು. ಮಸಾಲೆ ತುಂಬ ನುಣ್ಣಗನೂ ಅರ್ಕೋಬಾರ್ದು, ಈ ರೀತಿಯಾಗಿ ತರಿತರಿಯಾಗಿದ್ರೇ ಒಳ್ಳೆಯದು. ಅದಾದಮೇಲೆ ಒಂದು ಬೌಲ್ಗೆ ಮಸಾಲೆನ ಟ್ರಾನ್ಸ್ಫರ್ ಮಾಡಿಬಿಟ್ಟು ಕಟ್ ಮಾಡಿಟ್ಟಿರೋ ತಗಟೆ ಸೊಪ್ಪನ್ನು ಸೇರಿಸಿ ಉಂಡೆ ಕಟ್ಟೋ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನಂತರ ಕಾದಿರೋ ಎಣ್ಣೆಗೆ ಇದನ್ನು ಒಂದೊಂದಾಗಿ ಬಿಟ್ಕೋಬೇಕು. ಡೀಪ್ ಫ್ರೈ ಮಾಡಿದ್ರೆ ತಗಟೆ ಸೊಪ್ಪಿನ ಗರಿ ಗರಿಯಾದ ಡಿಲಿಷಿಯಸ್ ಆ್ಯಂಡ್ ಹೆಲ್ತಿ ಫ್ರಿಟರ್ಸ್ ರೆಡಿ ಟು ಸರ್ವ್. ಮಳೆಗಾಲದಲ್ಲಿ ಈ ಸೊಪ್ಪು ಸಿಕ್ಕಿದ್ರೆ ಖಂಡಿತವಾಗ್ಲೂ ಉಪಯೋಗಿಸಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಸೂಪರ್ಬ್ ಆಗಿರುತ್ತೆ.